Zombie Apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನನ್ನ ಟೆಲಿಗ್ರಾಮ್ ಓಪನ್ ಮಾಡಿ, ಅಲ್ಲಿ ಲೋಗೋ ಅಂತ PLP ಫೈಲನ್ನು ಕೊಟ್ಟಿರ್ತೇನೆ. ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಶೇರ್ ಅಂತ ಕೊಡಿ. ನಂತರ ಇಲ್ಲಿ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯಾವುದಾದ್ರೂ ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬ್ಲೂಟೂತ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಸೇವ್ ಅಂತ ಕೊಡ್ತೇನೆ. ನಂತರ ಬ್ಯಾಕ್ ಬನ್ನಿ. ನಂತರ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ನಂತರ ಬ್ಯಾಕ್ ಬನ್ನಿ. ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓಪನ್ PLP ಫೈಲ್ ಕೊಡಿ. ನಂತರ ಇಲ್ಲಿ PLP ಅಂತ ಸರ್ಚ್ ಮಾಡಿ. ನಂತರ ಇಲ್ಲಿ ಬ್ಲೂಟೂತ್ ಅಂತ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು PLP ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ನಂತರ ಓಪನ್ ಆ್ಯಂಡ್ ಆ್ಯಡ್ ಕೊಡಿ. ನೋಡ್ಕೋಬೋದು ಇಲ್ಲಿ ಮಂಜು ಗ್ರಾಫಿಕ್ ಎಡಿಟರ್ ಅಂತ ಬಂತು. ಇಲ್ಲಿ ನೀವು ನೇಮು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಕೆಳಗಡೆ ಒಂದು ಇದು ಇದೆಲ್ಲ ಆಪ್ಷನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಇದು ವೆಡ್ಡಿಂಗು, ಇಲ್ಲಿ ಇದು ಕ್ಲಿಕ್ ಮಾಡಿ. ಇದು ಓಪನ್ ಆಗುತ್ತೆ. ಇಲ್ಲಿ ಮಂಜು ಗ್ರಾಫಿಕ್ ಅದಿಯಲ್ಲಿ ನೀವು ನಿಮ್ಮ ಹೆಸರನ್ನು ಹಾಕಿಕೊಳ್ಬೇಕು. ಅದನ್ನು ಮೊದಲಿಗೆ ಅರವಿಂದ ಸಂಖ್ಯೆಗೆ ಹೋಗಬೇಕು. ನಾನು ನೆಟ್ ಆನ್ ಮಾಡಿ ತೋರಿಸುತ್ತೇನೆ, ನೋಡ್ಕೋಬೋದು. ಗೂಗಲಿಗೆ ಬನ್ನಿ, ಅರವಿಂದ ಸಂಖ್ಯಾ ಅಂತ ಸರ್ಚ್ ಮಾಡಿ. ನಂತರ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ASCII ಮತ್ತು ಯೂನಿಕೋಡ್ ಅಂತ ಸಂಖ್ಯೆ ಬರುತ್ತೆ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ನಾನು ಉದಾಹರಣೆಗೆ ಕನ್ನಡ ಅಂತ ಸರ್ಚ್ ಮಾಡಿ, ಮನು ಅಂತ ಸರ್ಚ್ ಮಾಡಿದ್ದೇನೆ. ಇಲ್ಲಿ ಯೂನಿಕ್ ಟು ASCII ಇದೆಯಲ್ಲ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ASCII ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಮಾಡಿ, ಕಾಪಿ ಮಾಡಿ. ನಂತರ ಬ್ಯಾಕ್ ಬನ್ನಿ. ನಂತರ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ. ನಂತರ ಇಲ್ಲಿ ಮಂಜು ಅಂತ ಇದೆಯಲ್ಲ, ಒಂದೇ ಲೈನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಪಿ ಮಾಡಿದೆಲ್ಲ ಇದನ್ನು ಪೇಸ್ಟ್ ಮಾಡಿ. ವೇಟ್ ಮಾಡಿ. ಇಲ್ಲಿ ನೋಡ್ಕೋಬೋದು ಪೇಸ್ಟ್ ಅಂತ ಕೊಟ್ಟಿದ್ದೇನೆ. ನಂತರ ಕರೆಕ್ಟ್ ಆಯಿತು. ನಂತರ ನೋಡ್ಕೋಬೋದು ಮನು ಗ್ರಾಫಿಕ್ ಅಂತ ಇದೆ ನೋಡಿ, ಅದನ್ನು ನೀವು ಸೈಜು ಸಾನ್ ಮಾಡ್ಕೊಳ್ಳಿ. ಇದು ಫೋಟೋವನ್ನು ನೀವು ಲಾಕ್ ಇಡಿ, ಎಲ್ಲನೂ ಲಾಕ್ ಇಡಿ. ಏಕೆಂದರೆ ಉಳಿದ ಫೋಟೋ ಎಡಿಟ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಆಗಲ್ಲ. ನೋಡ್ಕೋಬೋದು ಕರೆಕ್ಟಾಗಿ ಈ ರೀತಿ ಕರೆಕ್ಟಾಯಿತು. ನಂತರ ಮೊಬೈಲ್ ನಂಬರು ಚೇಂಜ್ ಮಾಡ್ಕೊಳ್ಳಿ. ಅದನ್ನು ನೀವು 3 ಡಾಟ್ ಲೈನ್ ಇದೆ ಆಪ್ಷನ್ ಇದೆಲ್ಲ ಕ್ಲಿಕ್ ಮಾಡಿ. ನಂತರ ಲಾಕ್ ಓಪನ್ ಮಾಡಿ. ನಂತರ ಕ್ಲಿಕ್ ಮಾಡಿ, ಎಡಿಟ್ ಅಂತ ಬರುತ್ತೆ, ಅಲ್ಲಿ ನೀವು ಬರನ್ನು ಹಾಕಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸೇವ್ ಆ್ಯಸ್ ಇಮೇಜ್ ಕೊಡಿ. ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಈ ಇಮೇಜು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್